ನಾನಿವತ್ತು ಬಿಸಿ ಬಿಸಿ ಆದಂಥ ಖಾರದ ಪುಡಿ ಪಲಾವು ರುಚಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಆರ್ ಪಿ ಸಿಲ್ಕ್ ಫ್ಯಾಮಿಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಒಂದೆರಡು ಸೌಟಷ್ಟು ದೊಡ್ಡ ಸೌಟಲ್ಲಿ ಎಣ್ಣೆ ಹಾಕಿ ಒಂದು 4-5 ಈರುಳ್ಳಿನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀವಿ. ಇದೊಂದು ಸ್ವಲ್ಪ ಕ್ರಂಚಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ಡೀಪಾಗಿ ಫ್ರೈ ಆದಮೇಲೆ ತರಕಾರಿನ ಹಾಕ್ತಾಯಿದ್ದೀವಿ. 15-20 ಬೀನ್ಸು, ಒಂದೆರಡು ಬೀಟ್ರೋಟು, 2 ಕ್ಯಾರೆಟು, 4-5 ಹುಳಿ ಟೊಮೊಟೊನ ಹಾಕಿ ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೀವಿ. ಇದು 1-2-3 ನಿಮಿಷ ಈ ಥರ ತಿರುಗಿಸಿ ಫ್ರೈ ಆದಮೇಲೆ ಹಸಿ ಬಟಾಣಿನ 1.5 ಬಟ್ಲಷ್ಟು ಹಾಕಿದ್ದೀವಿ. ಜಾಮೂನ್ ಬಟ್ಲಲ್ಲಿ ಬಟಾಣಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಹುಷಾರಿರಲಿಲ್ಲ, ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ ನನಗೆ. ಈಗ ಕೂಡ ಸ್ವಲ್ಪ ಕೋಲ್ಡು ಕಾಫ್ ಇದೆ, ಅದಕ್ಕೋಸ್ಕರ ವಿಡಿಯೋ ತುಂಬಾ ಲಾಂಗ್ ಗ್ಯಾಪ್ ಆಗಬಾರ್ದು ಅನ್ನೋದಕ್ಕೆ ವಿಡಿಯೋನ ಹಾಕಿದ್ದೀನಿ. ಇದನ್ನು ನೋಡಿ ಹಸಿ ಬಟಾಣಿ ಹಾಕಿ ಆದಮೇಲೆ ತಿರುಗಿಸ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಕೈ ಅಳತೆಯಲ್ಲೇ ಉಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದು 2-3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಕುದೀತಾ ಇದೆ. ಇವಾಗ ಉಪ್ಪು ಹಾಕಿ 1.5 ಬಟ್ಲಷ್ಟು ಖಾರದ ಪುಡಿ, ಜಾಮೂನ್ ಬಟ್ಲಲ್ಲಿ 1.5 ಬಟ್ಲಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ನೋಡಿ ಚೆನ್ನಾಗಿ ಎಣ್ಣೆ ಬಿಡೋ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ತಳ ಹೊತ್ತೋ ಚಾನ್ಸಸ್ ಇರುತ್ತೆ. ಇದು ಒಂದು 10-15 ಜನಕ್ಕೆ ಊರಿಗೆ ಹೋದಾಗ ಮಾಡ್ತಾ ಇರೋದು ವಿಡಿಯೋನ. ಇದು ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಇದಕ್ಕೆ ಪೊಟ್ಯಾಟೊ ಹಾಕಿಲ್ಲ ನೋಡಿ. 3-4 ನಿಮಿಷ ಫ್ರೈ ಮಾಡ್ತಾನೆ ಇದ್ದೀವಿ. ಈ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇದು ನೋಡೋಕ್ಕೆ ಪೂರಿ ಪಲ್ಯ ಥರ ಇದೆ, ಆದರೆ ಪಲಾವು. ಇದು ನೋಡಿ ಆವಾಗವಾಗ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು, ತಳ ಹೊತ್ತೋ ಚಾನ್ಸಸ್ ಇರುತ್ತೆ. ಪಾತ್ರೆಯಲ್ಲೇ ಮಾಡ್ತಾ ಇರೋದು. 7 ಗ್ಲಾಸಷ್ಟು ಉದ್ದ ಗ್ಲಾಸಲ್ಲೇ ಅಕ್ಕಿನ ತೊಳೆದು ಹಾಕ್ತಾಯಿದ್ದೀವಿ. ಅದೇ ಅಳತೆಯಲ್ಲಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ 1:2 ಅನ್ನೋ ಥರ ನೀರನ್ನು ಹಾಕಬೇಕು. ಈಗ 7 ಗ್ಲಾಸಿಗೆ 14 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀವಿ. ನಾನು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ಅಕ್ಕಿ ತೊಳೆಯೋದು, ಇದು ಅಕ್ಕಿ ಹಾಕೋದು ಎಲ್ಲ ತೋರಿಸಿಲ್ಲ. ನೀರು ಹಾಕೋದು ಕೂಡ ಪೂರ್ತಿಯಾಗಿ ತೋರಿಸಿಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ, ನೋಡೋಕ್ಕೂ ಬೋರ್ ಆಗಬಾರ್ದು ಅನ್ನೋದಕ್ಕೆ. ನೋಡಿ ಇಷ್ಟನ್ನು ಹಾಕಿ ಆದಮೇಲೆ ಲಾಸ್ಟಲ್ಲಿ ಪಲಾವ್ ಮಸಾಲಾನ ಹಾಕ್ತಾಯಿದ್ದೀವಿ ಮಿಕ್ಸ್ ಮಾಡಿ. ಪಲಾವ್ ಮಸಾಲ 3 ಟೇಬಲ್ ಸ್ಪೂನಷ್ಟು ಪಲಾವ್ ಮಸಾಲನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ಇದು ಚೆನ್ನಾಗಿ ಕುದಿಬೇಕು. ನೋಡಿ ಸ್ವಲ್ಪ ಡ್ರೈ ಆಗೋಕ್ಕಿದೆ. ನೋಡಿ ಟೇಸ್ಟ್ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಮಾಡುವಂಥವ್ರು. ತುಂಬಾ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಲಾಸ್ಟಲ್ಲಿ ಪಲಾವ್ ರೆಡಿ ಆದಮೇಲೆ ಒಂದು 1/2 ಲೆಮನ್ ಅಷ್ಟು ಹಿಂಡ್ತಾ ಇದ್ದೀವಿ. ಅದು ವಿಡಿಯೋ ಇಲ್ಲ, ತುಂಬಾ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಪಲಾವ್ ರೆಡಿ ಆಯಿತು, ಖಾರದ ಪುಡಿ ಪಲಾವು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.